ಸ್ವರ ಮತ್ತು ಸೂರ್ಯ ತಮ್ಮ ಪುಟ್ಟ ಸಂಸಾರದಲ್ಲಿ ಸುಖವಾಗಿ ಜೀವಿಸುತ್ತಿದ್ದರು. ಸ್ವರಳ ಅತ್ತೆ ತೀರಿ ಹೋಗಿ 2 ವರ್ಷಗಳಾಗಿತ್ತು. ಅಂದಿನಿಂದ ಇಬ್ಬರು ತಮ್ಮೂರಿಗೆ ಹೋಗಿರಲಿಲ್ಲ. ಸೂರ್ಯ ಕೆಲಸದ ಹುಡುಕಾಟದಲ್ಲಿ ಹಳ್ಳಿಯಿಂದ ಜೈಪುರಕ್ಕೆ ಬಂದಿದ್ದ. ಅಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾ 10 ವರ್ಷಗಳ ನಂತರ ಒಂದು ಸಣ್ಣ ಸೈಟ್ ಖರೀದಿಸಿ ಜೈಪುರದಲ್ಲೇ ಸ್ವಂತ ಮನೆ ಕಟ್ಟಿಸಿಕೊಂಡಿದ್ದ. ಆ ಮನೆಯ ಕೆಳಗೆ 2 ಅಂಗಡಿಗಳಿದ್ದವು ಮತ್ತು ಮೇಲೆ ಅವರ ವಾಸದ ಮನೆ ಇತ್ತು. ಒಂದು ಅಂಗಡಿ ಸದ್ಯಕ್ಕೆ ಮುಚ್ಚಲ್ಪಟ್ಟಿತ್ತು ಮತ್ತು ಇನ್ನೊಂದರಲ್ಲಿ ಸ್ವರ ಬ್ಯೂಟಿ ಪಾರ್ಲರ್ ನಡೆಸುತ್ತಿದ್ದಳು. ಮನೆಯ ಹಿತ್ತಲಿನ ಖಾಲಿ ಜಾಗದಲ್ಲಿ ಸ್ವರ ಕೆಲವು ಹೂವು ಮತ್ತು ತರಕಾರಿ ಗಿಡಗಳನ್ನು ಬೆಳೆಸಿದಳು. ಎಲ್ಲವೂ ಸರಿಯಾಗಿತ್ತು. ಆದರೆ ಮದುವೆಯಾಗಿ 8 ವರ್ಷಗಳಾದರೂ ಅವರಿಗೆ ಮಕ್ಕಳಾಗಿರಲಿಲ್ಲ. ಈ ಕಾರಣದಿಂದ ಸ್ವರ ಸ್ವಲ್ಪ ಬೇಸರದಲ್ಲಿರುತ್ತಿದ್ದಳು. ಮೊದಲು ಅತ್ತೆ ಅವಳಿಗೆ ಧೈರ್ಯ ತುಂಬುತ್ತಿದ್ದ. ಆದರೆ ಅವರ ಮರಣದ ನಂತರ ಅವಳು ತುಂಬ ಒಂಟಿತನ ಅನುಭವಿಸುತ್ತಿದ್ದಳು. ಒಂದು ರಾತ್ರಿ ಊಟದ ನಂತರ ಸ್ವರ ಮತ್ತು ಸೂರ್ಯ ಮಲಗಿದರು. ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಇತ್ತ ಸ್ವರಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಸೂರ್ಯ ಅವಳ ಮುಖವನ್ನು ತನ್ನ ಹಸ್ತಗಳಲ್ಲಿ ಹಿಡಿದು ಕೇಳಿದ್ದ, ಸ್ವರ, ನೀನು ಯಾಕೆ ಎಷ್ಟು ಚಿಂತಿಸುತ್ತೀಯ? ನಾವು ಒಬ್ಬರಿಗೊಬ್ಬರು ಸಾಕಲ್ಲವೇ? ಸ್ವರ ಮುಖ ತಿರುಗಿಸಿಕೊಂಡು ಭಾರವಾದ ಧ್ವನಿಯಲ್ಲಿ ಹೇಳಿದಳು, ನನ್ನೊಳಗಿನ ಮಮತೆ ಮಗುವಿನ ಆಟಗಳನ್ನು ನೋಡಲು, ಅದರ ಮೃದುವಾದ ಸ್ಪರ್ಶವನ್ನು ಅನುಭವಿಸಲು ಹಂಬಲಿಸುತ್ತಿದೆ. ಆದರೆ ನಿನಗೇನು? ನೀನು ಪುರುಷನಲ್ವೇ? ಭಾವನಾತ್ಮಕತೆ ಎನ್ನುವುದು ಕೇವಲ ಸ್ತ್ರೀಯರಿಗೆ ಮಾತ್ರ ಶೋಭಿಸುತ್ತದೆ ಅಲ್ವಾ? ಸೂರ್ಯನಿಗೆ ತನ್ನ ಬಾಲ್ಯವನ್ನು ಮತ್ತೆ ಬದುಕುವ ಇಚ್ಛೆಯಂತೂ ಇತ್ತು. ಆದರೆ ಸ್ವರಳಿಗೆ ಧೈರ್ಯ ನೀಡಲು ಅವನು ಗಟ್ಟಿಯಾಗಿ ಇರುತ್ತಿದ್ದ. ಅವಳ ಚದುರಿದ ಕೂದಲನ್ನು ಸವರುತ್ತಾ ಅವನು ಹೇಳಿದ್ದ, ಮಗುವಿನ ಆಸೆ ನನಗೂ ಅಷ್ಟೇ ಇದೆ. ಆದರೆ ನನಗೆ ಅದನ್ನು ಹೊರಹಾಕಲು ಬರುವುದಿಲ್ಲ ಅಷ್ಟೇ. ಆಗ ಸ್ವರ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನ ಕಡೆ ತಿರುಗಿ, ಹಾಗಿದ್ದರೆ ನಾನು ಯಾವಾಗಲಿಂದಲೂ ಹೇಳುತ್ತಿದ್ದೇನಲ್ಲ, ಮಗುವನ್ನು ದತ್ತು ತೆಗೆದುಕೊಳ್ಳೋಣ ಎಂದು. ಅದಕ್ಕೆ ನೀನು ಯಾಕೆ ಒಪ್ಪುತ್ತಿಲ್ಲ ಎಂದಳು. ಸೂರ್ಯ ತಲೆ ತಗ್ಗಿಸಿ, ನಾವು ಇನ್ನಷ್ಟು ಪ್ರಯತ್ನಿಸಬೇಕು ಎನಿಸುತ್ತಿದೆ ಎಂದನು. ಸ್ವರ ನೋವಿನಿಂದ ಹೇಳಿದಳು, ಪ್ರಯತ್ನ ಮಾಡುತ್ತಲೇ ಇರೋಣ. ಯಾರು ಬೇಡ ಅಂದರು? ಬಹುಶಃ ಆ ಮಗು ನಮ್ಮ ಜೀವನದಲ್ಲಿ ಸಂತೋಷ ತರಬಹುದು. ಆಮೇಲೆ ನಮಗೆ ಮಗು ಹುಟ್ಟಿದರೆ ಅದನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸಾಕಬಹುದು. ಜೀವನದಲ್ಲಿ ಸಕಾರಾತ್ಮಕವಾಗಿರಲು ಏನಾದರೊಂದು ಹೆಜ್ಜೆ ಇಡಬೇಕು ಎಂದಳು. ಸೂರ್ಯನಿಗೆ ಸ್ವರಳ ತಳಮಳ ನೋಡಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಅವನು ಒಪ್ಪಿಗೆ ಸೂಚಿಸಿದನು. ಕೆಲವೇ ತಿಂಗಳುಗಳಲ್ಲಿ ಅವರು ಒಂದು ಅನಾಥ ಮಗುವನ್ನು ದತ್ತು ಪಡೆದರು. ಈಗ ಇಬ್ಬರ ಜೀವನದಲ್ಲೂ ಅತೀವ ಸಂತೋಷವಿತ್ತು. ಸೂರ್ಯ ತನ್ನ ಹೆಂಡತಿಯ ಮುಖ ಹೊಳಪನ್ನು ನೋಡಿ ತನ್ನ ನಿರ್ಧಾರಕ್ಕೆ ಎಂದು ಪಶ್ಚಾತ್ತಾಪ ಪಡಲಿಲ್ಲ. ಸ್ವರ ಮೊದಲೇ ಸುಂದರವಾಗಿದ್ದಳು. ಆದರೆ ಮಗು ಬಂದ ಮೇಲೆ ಅವಳು ತನ್ನ ವಯಸ್ಸಿಗಿಂತ ತುಂಬ ಚಿಕ್ಕವಳಾಗಿ ಕಾಣತೊಡಗಿದಳು. ಮೊದಲು ಕೇವಲ ಯಂತ್ರದಂತೆ ಕೆಲಸ ಮಾಡುತ್ತಿದ್ದವಳು ಈಗ ಬೆಳಗ್ಗೆಯೇ ಸ್ನಾನ ಮಾಡಿ ಲವಲವಿಕೆಯಿಂದ ಸಿದ್ಧಳಾಗುತ್ತಿದ್ದಳು. ಎಲ್ಲವೂ ಸರಿಯಾಗಿದೆ ಎನ್ನುವಷ್ಟರಲ್ಲಿ ಅವರ ಜೀವನದಲ್ಲಿ ಒಂದು ಚಂಡಮಾರುತ ಎದುರಾಗಲಿದೆ ಎಂಬ ಅರಿವು ಅವರಿಗಿರಲಿಲ್ಲ. ಒಂದು ದಿನ ಸ್ವರಳ ಮಗ ಶಶಾಂಕ್ ಶಾಲೆಗೆ ಹೋಗಿದ್ದ. ಸೂರ್ಯ ಆಫೀಸ್ಗೆ ಹೋಗಿದ್ದ. ಸ್ವರ ತನ್ನ ಪಾರ್ಲರ್ನಲ್ಲಿ ಕುಳಿತಿದ್ದಳು. ಆಗ ಯಾರೂ ಗ್ರಾಹಕರಿರಲಿಲ್ಲ. ಹಾಗಾಗಿ ಅವಳು ಮೊಬೈಲ್ ನೋಡುತ್ತಿದ್ದಳು. ಅಷ್ಟರಲ್ಲಿ ಯಾರೋ ಒಳಗೆ ಬಂದರು. ಸ್ವರ ತಲೆ ಎತ್ತಿ ನೋಡಿದಾಗ ಕಪ್ಪು ಕನ್ನಡಕ ಮತ್ತು ಕಂದು ಬಣ್ಣದ ಜಾಕೆಟ್ ಧರಿಸಿದ್ದ ಒಬ್ಬ ಗಟ್ಟುಮುಟ್ಟಾದ ವ್ಯಕ್ತಿ ನಿಂತಿದ್ದ. ಅವನ ಶರೀರ ಸಖತ್ತಾಗಿದ್ದರೂ ಮುಖದ ಮೇಲಿನ ಸುಕ್ಕುಗಳು ಅವನಿಗೆ ವಯಸ್ಸಾಗಿದೆ ಎಂದು ಹೇಳುತ್ತಿದ್ದವು. ಆ ವ್ಯಕ್ತಿ ಯಾವುದೇ ಪೀಠಿಕೆ ಇಲ್ಲದೆ ಕೇಳಿದ್ದ, ಸೂರ್ಯ ಎಲ್ಲಿದ್ದಾನೆ? ಸ್ವರ ಗೊಂದಲದಿಂದ ನೀವು ಯಾರು ಎಂದು ಕೇಳಿದಳು. ಅದಕ್ಕೆ ಉತ್ತರಿಸುವ ಬದಲು ಅವನು ಕನ್ನಡಕ ತೆಗೆದು ಜೇಬಿಗಿಟ್ಟುಕೊಳ್ಳುತ್ತಾ, ನೀನು ಸೂರ್ಯನ ಹೆಂಡತಿ ತಾನೆ ಎಂದನು. ಸ್ವರ ಗಾಬರಿಯಿಂದ ಹೌದು, ಆದರೆ ನೀವು ಯಾರು ಎಂದಳು. ಅವನು ಅಲ್ಲಿನ ಸೋಫಾದ ಮೇಲೆ ಆರಾಮವಾಗಿ ಕುಳಿತು ಹೇಳಿದ್ದ, ಸೊಸೆ, ನಾನು ಚೇತನ್ ರಾಮ್, ಸೂರ್ಯನ ತಂದೆ ಮತ್ತು ನಿನ್ನ ಮಾವ ಅಂದನು. ಸ್ವರ ಆಶ್ಚರ್ಯದಿಂದ ಕುರ್ಚಿಯಿಂದ ಎದ್ದು ನಿಂತಳು. ಏನು ಎಂದು ಅವಳ ಬಾಯಿಯಿಂದ ಉದ್ಗಾರ ಹೊರಬಂತು. ಅವಳಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿದ ಚೇತನ್ ರಾಮ್, ನಿನಗೆ ನಂಬಿಕೆ ಇಲ್ಲದಿದ್ದರೆ ಸೂರ್ಯನನ್ನು ಕರೆಸು ಎಂದನು. ಸ್ವರ ತಕ್ಷಣ ಸೂರ್ಯನಿಗೆ ಫೋನ್ ಮಾಡಿ ಕರೆಸಿದಳು. ಸೂರ್ಯ ಬರುವವರೆಗೆ ಚೇತನ್ ರಾಮ್ ಅಲ್ಲಿನ ಮ್ಯಾಗಜಿನ್ ಓದುತ್ತಾ ಕುಳಿತಿದ್ದರು. ಸ್ವರಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿದ್ದವು. ಇಷ್ಟು ವರ್ಷ ಇವರು ಎಲ್ಲಿದ್ದರು? ಈಗ ಹೇಗೆ ಬಂದರು? ಸೂರ್ಯ ಬಂದವನೇ ತನ್ನ ತಂದೆಯನ್ನು ನೋಡಿ ಸ್ತಬ್ಧನಾದ. ತಂದೆ ಅವನನ್ನು ಅಪ್ಪಿಕೊಳ್ಳಲು ಬಂದಾಗ ಸೂರ್ಯ ಕಠೋರವಾಗಿ ಹೇಳಿದ್ದ, ನಿಲ್ಲಿ, ಮೊದಲು ನೀವು ಇಷ್ಟು ವರ್ಷ ಎಲ್ಲಿ ಹೋಗಿದ್ದೀರಿ ಎಂದು ಹೇಳಿ ನನ್ನನ್ನು ಮತ್ತು ಅಮ್ಮನನ್ನು
ಯಾಕೆ ಅನಾಥರನ್ನಾಗಿ ಬಿಟ್ಟಿರಿ? ನೀವು ಕಳ್ಳತನ ಮಾಡಿ ಓಡಿ ಹೋಗಿದ್ದೀರಿ ಎಂದು ಜನ ಆಡಿಕೊಳ್ಳುತ್ತಿದ್ದರು. ಚೇತನ್ ರಾಮ್ ತಲೆ ತಗ್ಗಿಸಿ ಹೇಳಿದರು, ಮಗನೇ, ನಿನ್ನ ತಾಯಿ ನನ್ನ ಜೊತೆ ಇರಲು ಬಯಸುತ್ತಿರಲಿಲ್ಲ. ದಿನ ಜಗಳ ಮಾಡುತ್ತಿದ್ದಳು. ಅದರಿಂದ ಬೇಸೆತ್ತು ಕೆಲಸದ ನಿಮಿತ್ತ ದುಬೈಗೆ ಹೋದೆ. ಕೆಲವು ಪರಿಸ್ಥಿತಿಗಳಿಂದಾಗಿ ಇಂದು ವಾಪಸ್ ಬರಲು ಸಾಧ್ಯವಾಯಿತು. ಜೀವನದ ಬಣ್ಣದ ಲೋಕದಲ್ಲಿ ಜವಾಬ್ದಾರಿ ಮರೆತು ಬಿಟ್ಟೆ. ಆದರೆ ಈಗ ಕಷ್ಟಪಟ್ಟು ನಿನ್ನ ವಿಳಾಸ ಹುಡುಕಿ ಬಂದಿದ್ದೇನೆ. ಕಳೆದಿದ್ದನ್ನು ನಾನು ಮರಳಿಸಲು ಸಾಧ್ಯವಿಲ್ಲ. ಆದರೆ ಈಗ ನಿನಗೆ ತಂದೆಯ ಪ್ರೀತಿ ನೀಡಬಲ್ಲೆ. ಇಂತಹ ಭಾವನಾತ್ಮಕ ಮಾತುಗಳನ್ನು ಕೇಳಿ ಸೂರ್ಯನ ಮನಸ್ಸು ಕರಗಿತ್ತು. ಬಾಲ್ಯದಿಂದಲೂ ತಂದೆಯ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ಅವನು ಎಲ್ಲವನ್ನು ಮರೆತು ತಂದೆಯನ್ನು ಅಪ್ಪಿಕೊಂಡನು ಮತ್ತು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಆದರೆ ಸ್ವರಾಗೆ ಇದೆಲ್ಲವೂ ವಿಚಿತ್ರವಾಗಿತ್ತು. ಅವಳ ಅತ್ತೆ ಯಾವಾಗಲೂ ಹೇಳುತ್ತಿದ್ದರು, ಅವರ ಗಂಡ ಒಳ್ಳೆಯ ಮನುಷ್ಯನಲ್ಲ, ಕಳ್ಳತನದ ಆರೋಪ ಬಂದಾಗ ಗಾಬರಿಯಿಂದ ಓಡಿ ಹೋಗಿದ್ದರು ಎಂದು. ಸೂರ್ಯನಿಗೂ ಇದೆಲ್ಲ ತಿಳಿದಿತ್ತು. ಆದರೆ ಚೇತನ್ ರಾಮ್ ಹೆಣದ ಕಥೆಗಳಿಗೆ ಅವನು ಮರುಳಾಗಿದ್ದ. ಒಂದು ದಿನ ಸ್ವರ ಅಡುಗೆ ಮಾಡುತ್ತಿದ್ದಾಗ ಮಾವ ಅಡುಗೆ ಮನೆಗೆ ಬಂದರು. ಅವರು ಸ್ವರಾಳನ್ನು ನೋಡುತ್ತಿದ್ದ ದೃಷ್ಟಿ ತುಂಬ ಅಸಹ್ಯವಾಗಿತ್ತು. ಅವಳ ಸೊಂಟದ ಕಡೆಗೆ ಅವರು ಕೆಟ್ಟದಾಗಿ ದಿಟ್ಟಿಸುತ್ತಿರುವುದನ್ನು ಕಂಡು ಸ್ವರ ದಂಗಾದಳು. ಅಪರಾಧಿ ಮನಸ್ಥಿತಿ ಇಷ್ಟೊಂದು ವಿಕೃತವಾಗಿರುತ್ತದೆಯೇ ಎಂದು ಅವಳಿಗೆ ಕೋಪ ಬಂತು. ಆದರೆ ಏನೂ ಹೇಳಲಾಗಲಿಲ್ಲ. ಇನ್ನೊಂದು ದಿನ ಅವಳು ಮಗನಿಗೆ ಊಟ ಕೊಡಲು ಹೋಗುತ್ತಿದ್ದಾಗ ಮಾವ ತಟ್ಟೆ ತೆಗೆದುಕೊಳ್ಳುವ ನೆಪದಲ್ಲಿ ಅವಳ ಬೆರಳನ್ನು ಸ್ಪರ್ಶಿಸಿದರು. ಸ್ವರ ಬೆಚ್ಚಿಬಿದ್ದಳು. ಆದರೆ ಮಾವ ಅದೆಲ್ಲ ಅಚಾತುರ್ಯದಿಂದ ನಡೆದಂತೆ ನಟಿಸಿದರು. ರಾತ್ರಿ ಸ್ವರ ಈ ಬಗ್ಗೆ ಸೂರ್ಯನಿಗೆ ತಿಳಿಸಿದಾಗ ಅವರು ನನ್ನ ತಂದೆ, ನಿನಗೆ ಏನೋ ತಪ್ಪು ತಿಳುವಳಿಕೆಯಾಗಿರಬೇಕು, ನೀನು ಅವರಿಗೆ ಮಗಳಿದ್ದಂತೆ ಎಂದು ಅವಳನ್ನೇ ಸಮಾಧಾನಿಸಿದನು. ದಿನಗಳು ಕಳೆದಂತೆ ಮಾವನ ಕೆಟ್ಟ ದೃಷ್ಟಿ ಸ್ವರಗೆ ಹೆಚ್ಚಾಗಿ ಕಾಡತೊಡಗಿತ್ತು. ಆದರೆ ಸಾಕ್ಷಿ ಇಲ್ಲದೆ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಸಂಜೆ ಸೂರ್ಯನ ಫೋನ್ ಬಂತು. ಸ್ವರಳ ಕೈಯಲ್ಲಿ ಹಿಟ್ಟು ಹತ್ತಿದ್ದರಿಂದ ಅವಳು ಫೋನ್ ಎತ್ತಲಿಲ್ಲ. ಆಗ ಮಾವ ಅಡುಗೆ ಮನೆಗೆ ಬಂದು ಹೇಳಿದರು, ಸೊಸೆ, ಸೂರ್ಯ ಫೋನ್ ಮಾಡಿದ್ದ. ಕಂಪನಿಯಲ್ಲಿ ಆಡಿಟ್ ಇರುವುದರಿಂದ ಅವನು ಇಂದು ರಾತ್ರಿ ಮನೆಗೆ ಬರುವುದಿಲ್ಲವಂತೆ ಎಂದು ಕುಟಿಲ ನಗುವಿನೊಂದಿಗೆ ಹೇಳಿದರು. ಸ್ವರಗೆ ಭಯವಾಯಿತು. ಇಂದು ರಾತ್ರಿ ಅಂತಹ ಮನುಷ್ಯನ ಜೊತೆ ಮನೆಯಲ್ಲಿ ಇರಬೇಕಲ್ವಾ ಎಂದು ಆತಂಕಗೊಂಡಳು. ಸ್ವರ ಬೇಗನೆ ಎಲ್ಲರಿಗೂ ಊಟ ಮುಗಿಸಿ ತನ್ನ ಕೋಣೆಗೆ ಹೋಗಿ ಮಲಗಿದಳು. ಭಯದಿಂದ ನಿದ್ದೆ ಬರಲಿಲ್ಲ. ಸೂರ್ಯನಿಗೆ ಫೋನ್ ಮಾಡಿದರೆ ಅವನು ಕೆಲಸದಲ್ಲಿ ನಿರತನಾಗಿದ್ದ. ಮನಸ್ಸಿಗೆ ಸಮಾಧಾನವಾಗದಿದ್ದಾಗ ಅವಳು ಶಶಾಂಕ್ ಇರುವ ಕೋಣೆಗೆ ಹೋಗಿ ಮಲಗಲು ನಿರ್ಧರಿಸಿದಳು. ಅವಳು ಮಲಗಿದ ಸ್ವಲ್ಪ ಹೊತ್ತಿನಲ್ಲೇ ಅವಳ ಮೊಬೈಲ್ ರಿಂಗ್ ಆಗತೊಡಗಿತ್ತು. ಮೊಬೈಲ್ ಅವಳ ಕೋಣೆಯಲ್ಲೇ ಮರೆತು ಬಂದಿದ್ದಳು. ಯಾವುದೋ ತುರ್ತು ಕರೆ ಇರಬಹುದು ಎಂದು ಅವಳು ಕೋಣೆಗೆ ಹೋದಳು. ಮೊಬೈಲ್ ಎತ್ತಿದ ತಕ್ಷಣ ಮಾವ ಹಿಂದಿನಿಂದ ಬಂದು ಬಾಗಿಲು ಹಾಕಿಕೊಂಡರು. ಸ್ವರ ಬೆಚ್ಚಿ ಬಿದ್ದಳು. ಏಕೆಂದರೆ ಅವಳು ಮೊಬೈಲ್ಗೆ ಫೋನ್ ಮಾಡುತ್ತಿದ್ದವನೇ ಮಾವ. ಸ್ವರ ಕಠೋರವಾಗಿ ಕೇಳಿದಳು, ಮಾವಯ್ಯ, ಏನು ಮಾಡುತ್ತಿದ್ದೀರಿ? ಮಾವ ನಗುತ್ತಾ ಹೇಳಿದನು, ನೀನು ನನಗೆ ತುಂಬ ಇಷ್ಟ. ಆದರೆ ಯಾಕೆ ನನ್ನ ಜೊತೆ ಇಷ್ಟು ಒರಟಾಗಿ ನಡೆದುಕೊಳ್ಳುತ್ತಿದೆಯಾ ಅಂತ ಕೇಳುತ್ತಾನೆ. ಸ್ವರಳ ಕಣ್ಣುಗಳು ಕೆಂಪಾದವು. ನಿಮಗೆ ಇಷ್ಟೊಂದು ಧೈರ್ಯವೇ? ಸೂರ್ಯನಿಗೆ ತಿಳಿದರೆ ಏನಾಗುತ್ತದೆ ಗೊತ್ತಾ ಎಂದಳು. ಮಾವ ಅಟ್ಟಹಾಸದಿಂದ ನಗುತ್ತಾ, ಅವನಿಗೆ ತಿಳಿಯುವಾಗ ನಾನು ಇಲ್ಲಿ ಇರುತ್ತೇನಾ? ಹಳ್ಳಿಯಲ್ಲಿ ಕಳ್ಳತನ ಮಾಡಿದ ಮೇಲೆ ಮಾಯವಾದಂತೆ ಇಲ್ಲೂ ಮಾಯವಾಗುತ್ತೇನೆ. ನನಗೇನು ದುಬೈನಲ್ಲಿ ಕೆಲಸವಿರಲಿಲ್ಲ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಇಲ್ಲಿಗೆ ಬಂದೆ. ಮಾರ್ಕೆಟ್ನಲ್ಲಿ ನಿಮ್ಮನ್ನು ನೋಡಿ ಇಲ್ಲಿ ಕೆಲವು ದಿನ ಐಷಾರಾಮಿ ಜೀವನ ನಡೆಸೋಣ ಎಂದು ಬಂದೆ. ನಿನ್ನನ್ನು ನೋಡಿದ ಮೊದಲ ನೋಟದಲ್ಲೇ ನೀನು ನನಗೆ ಇಷ್ಟವಾಗಿದ್ದೆ. ಸ್ವರ ಕೋಪದಿಂದ ನಡುಗುತ್ತಿದ್ದಳು. ಇಂದು ನಿನ್ನ ಗಂಡ ಮನೆಯಲ್ಲಿಲ್ಲ. ಇಂದು ನನ್ನ ಆಸೆಯೇ ನಡೆಯುವುದು ಎಂದು ಅವರು ಅವಳತ್ತ ಹೆಜ್ಜೆ ಹಾಕಿದರು. ಸ್ವರ ತಕ್ಷಣ ಅಲ್ಲಿಂದ ಸರಿದಳು. ಅವಳ ಮನಸ್ಸು ಆ ಹುಂಬನ ಮುಖವನ್ನು ಕೆರೆಯಬೇಕು ಎಂದಿತ್ತು. ಆದರೆ ಅವಳು ಶಾಂತವಾಗಿ ಯೋಚಿಸಿದಳು. ಪಕ್ಕದಲ್ಲಿದ್ದ ಒಂದು ದಂಡೆಯನ್ನು ಎತ್ತುಕೊಂಡು ಸಿಂಹಣಿಯಂತೆ ನಿಂತಳು. ಅವಳ ಧೈರ್ಯ ಕಂಡು ಅವನು ಹಿಂದೆ ಸರಿಯಲಿಲ್ಲ. ಅವನು ಹತ್ತಿರ ಬಂದಾಗ ಸ್ವರ ದಂಡೆಯಿಂದ ಅವನ ಎಡಭುಜಕ್ಕೆ ಜೋರಾಗಿ ಹೊಡೆದಳು. ಅವನು ನೋವಿನಿಂದ ಕಿರುಚಿದನು. ಇದೇ ಅವಕಾಶವನ್ನು ಬಳಸಿಕೊಂಡು ಸ್ವರ ಕೋಣೆಯಿಂದ ಹೊರಬಂದು ಹೊರಗಿನಿಂದ ಬಾಗಿಲು ಹಾಕಿಕೊಂಡಳು. ಅವಳು ಕೂಡಲೇ ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದಳು. ಪೊಲೀಸರು ಬಂದು ಚೇತನ್ ರಾಮ್ನನ್ನು ಬಂಧಿಸಿದರು. ಸ್ವರ ಸಾಕ್ಷಿಯಾಗಿ ತನ್ನ ಕೋಣೆಯಲ್ಲಿ ಅಡಗಿಸಿಟ್ಟಿದ್ದ CCTV ಕ್ಯಾಮೆರಾದ ರೆಕಾರ್ಡಿಂಗ್ ಅನ್ನು ಪೊಲೀಸರಿಗೆ ನೀಡಿದಳು. ಸೂರ್ಯ ಮನೆಗೆ ಬಂದಾಗ ನಡೆದ ಘಟನೆಯನ್ನು ತಿಳಿದು ತಲೆ ತಗ್ಗಿಸಿದನು. ನಿನ್ನ ಮಾತನ್ನು ನಂಬದೆ ದೊಡ್ಡ ತಪ್ಪು ಮಾಡಿದ್ದೆ.
ಕ್ಷಮಿಸು. ಇಂದು ನೀನು ಧೈರ್ಯ ಪ್ರದರ್ಶಿಸದಿದ್ದರೆ ಏನೋ ಅನಾಹುತವಾಗುತ್ತಿತ್ತು ಎಂದು ಕ್ಷಮೆ ಕೇಳಿದನು. ಸ್ವರ ತನ್ನ ಬುದ್ಧಿವಂತಿಕೆಯಿಂದ ಒಬ್ಬ ಅಪರಾಧಿಯನ್ನು ಜೈಲಿಗೆ ಕಳುಹಿಸಿದಳು. ಸ್ನೇಹಿತರೆ, ಅಪರಾಧದ ಹಾದಿಯಲ್ಲಿ ನಡೆಯುವವರು ಯಾವುದೇ ಸಂಬಂಧವನ್ನು ಗೌರವಿಸುವುದಿಲ್ಲ. ಅಂತಹವರಿಂದ ಜಾಗರೂಕರಾಗಿರಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ದೈಹಿಕ ಬಲಕ್ಕಿಂತ ಮನೋಬಲ ಮುಖ್ಯ. ಯಾವುದೇ ತೊಂದರೆ ಬಂದಾಗ ಧೈರ್ಯದಿಂದ ಎದುರಿಸಬೇಕು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.